ಕಟ್ಟಡದ ನವೀಕರಣದ ವೇಳೆ ಸಾರ್ವೆ ಮರಗಳ ಕುಸಿತ ಆಗಿದೆ. ಘಟನೆಯಲ್ಲಿ ಓರ್ವನಿಗೆ ಗಂಭೀರ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಘಟನೆಯಲ್ಲಿ ಮೂವರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಡೆದಿರುವ ಘಟನೆ. ಅಮರ್ ಹೋಟೆಲ್ ನವೀಕರಣದ ವೇಳೆ ಈ ಅವಘಡ ಸಂಭವಿಸಿದೆ. ಕೂದಲೆಳೆ ಅಂತರದಲ್ಲಿ ಭಾರೀ ದುರಂತ ತಪ್ಪಿದೆ. ಮೆಜೆಸ್ಟಿಕ್ನ ಮುಖ್ಯ ರಸ್ತೆಗೆ ಬಿದ್ದಂತಹ ಈ ಸಾರ್ವೆ ಮರಗಳು, ರಸ್ತೆ ಬದಿಯ ಕೆಲ ಅಂಗಡಿಗಳಿಗೂ ಸಹ ಈ ಸಾರ್ವೆ ಮರಗಳು ಬಿದ್ದು ಹಾನಿಯಾಗಿವೆ. ಸಾರ್ವೆ ಕುಸಿತದಿಂದ ಮೆಜೆಸ್ಟಿಕ್ ಸುತ್ತಮುತ್ತ ಸದ್ಯ ಅಲ್ಲಿ ಜಾಮ್ ಉಂಟಾಗುವಂತಹ ಸಾಧ್ಯತೆ ಸಹ ಇತ್ತು. ಅಮರ್ ಹೋಟೆಲ್ ನವೀಕರಣದ ವೇಳೆ ಅವಘಡ ನಡೆದಿರೋದು. ಈ ಘಟನೆಯಲ್ಲಿ ಮೂವರಿಗೆ ಗಾಯ ಆಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಕೂದಲೆಳೆ ಅಂತರದಲ್ಲಿ ಭಾರಿ ದುರಂತ ತಪ್ಪಿದೆ ಅಂತಾನೆ ಹೇಳಬಹುದು. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈ ಸಾರ್ವೆ ಮರಗಳು ಬಿದ್ದಿರೋದನ್ನ. ಈ ವೇಳೆ ಮೂವರಿಗೆ ಗಾಯ ಆಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಸ್ತೆ ಬದಿಯ ಕೆಲ ಅಂಗಡಿಗಳಿಗೂ ಸಹ ಈ ಸಾರ್ವೆ ಮರಗಳು ಬಿದ್ದಿರೋದ್ರಿಂದ ಹಾನಿಗೆ ಒಳಗಾಗಿವೆ. ಕೂದಲೆಳೆ ಅಂತರದಲ್ಲಿ ಭಾರಿ ದುರಂತ ಅಲ್ಲಿ ತಪ್ಪಿದೆ ಅಂತಾನೆ ಹೇಳಬಹುದು. ಮೆಜೆಸ್ಟಿಕ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಚಾರಿ ಪೊಲೀಸರಿಂದ ಸಾರ್ವೆ ಮರಗಳ ತೆರವು ಮಾಡುವಂತಹ ಕೆಲಸ ಸಹ ಆಗಿದೆ. ಬೆಂಗಳೂರಿನಲ್ಲಿ ಒಂದು ಭಾರಿ ದುರಂತ ತಪ್ಪಿದಂತಾಗಿದೆ. ಮೆಜೆಸ್ಟಿಕ್ನಲ್ಲಿರುವಂತಹ ಅಮರ್ ಹೋಟೆಲ್ ಏನಿತ್ತು, ಅಮರ್ ಹೋಟೆಲ್ನ ನವೀಕರಣ ನಡೀತಾ ಇರುತ್ತೆ. ನವೀಕರಣ ಸಂದರ್ಭದಲ್ಲಿ ಅದನ್ನ ಕಟ್ಟಬೇಕಾದ್ರೆ ಏನು ಸಾರ್ವೆ ಏನು ಕಟ್ಟಿರ್ತಾರೆ, ಆ ಸಾರ್ವೆ ಇವತ್ತು ರಸ್ತೆಗೆ ಕುಸಿದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಆ ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿರುವಂಥ ಈ ಅಮರ್ ಹೋಟೆಲ್ ಇತ್ತು, ಇದು ಬಹುಮಟ್ಟಡಿ ಕಟ್ಟಡ ಆಗಿರುವಂಥದ್ದು. ಇತ್ತೀಚೆಗೆ ಅದನ್ನು ನವೀಕರಣ ಮಾಡೋದಕ್ಕೆ ಅಂತೇಳಿ ಕೆಲಸ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಡೀ ಕಟ್ಟಡವನ್ನು ಸಂಪೂರ್ಣವಾಗಿ ಸಾರ್ವೆ ಮರಗಳನ್ನು ಹಾಕಿ ಕಟ್ಟಿರ್ತಾರೆ. ಇವತ್ತು ಕೆಲವೇ ನಿಮಿಷಗಳ ಹಿಂದೆ ಏಕಾಏಕಿ ಆ ಸಾರ್ವೆ ಕುಸಿದಿರುವಂಥದ್ದು. ಕುಸಿದ ಪರಿಣಾಮವಾಗಿ ಮೆಜೆಸ್ಟಿಕ್ನ ಮುಖ್ಯ ರಸ್ತೆಗೆ ಎಲ್ಲ ಮರದ ಸಾರ್ವೆ ಕುಸಿದ ಪರಿಣಾಮವಾಗಿ ಓರ್ವ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ. ಜೊತೆಗೆ ಅಲ್ಲಿ ಘಟನೆ ಸ್ಥಳದಲ್ಲೂ ನೋಡ್ತಾ ಇರ್ಬೋದು, ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳಿದ್ರು, ಜೊತೆಗೆ ಒಂದಷ್ಟು ವಾಹನಗಳು ಕೂಡ ನಿಲ್ಲಿಸಿದ್ರು. ಎಲ್ಲ ಕೂಡ ಕಟ್ಟಡ ಮರಗಳು ಅವ ಮೇಲೆ ಬಿದ್ದ ಪರಿಣಾಮವಾಗಿ ಒಬ್ಬ ವ್ಯಕ್ತಿ ಗಾಯ ಆಗಿದ್ರೆ, ಒಂದಷ್ಟು ಬೈಕ್ಗಳು ಕೂಡ ಜಖಮ್ ಆಗಿದ್ದಾವೆ. ಉಳಿದಂತೆ ಹೇಳೋದಾದ್ರೆ ಮೆಜೆಸ್ಟಿಕ್ನ ಈ ಜಾಗ ಏನಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸವಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಎನಿ ಟೈಮು ಓಡಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲೇ ಆ ಕಟ್ಟಡದಿಂದ ರಸ್ತೆಗೆ ನೀವು ನೋಡ್ಬೋದು, ರಸ್ತೆ ಅಂದರೆ ಬಹುತೇಕ ಮುಕ್ಕಾಲು ರಸ್ತೆಗೆ ಆ ಕಟ್ಟಡದ ಕಡ್ಡಿಗಳು ಬಿದ್ದಿರುವಂಥದ್ದು. ಹಾಗಾಗಿ ಒಂದು ವೇಳೆಯಲ್ಲಿ ಏನಾದರೂ ಜನಗಳೇನಾದರೂ ಇಲ್ಲಿ ಬರ್ತಾ ಇದ್ದಿದ್ರೆ ಅಥವಾ ವಾಹನ ಸವಾರ ಏನಾದರೂ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರಾಣಹಾನಿಯಾಗುವ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತು ಈ ಕಟ್ಟಡ ಏನು ಕಡ್ಡಿಗಳೇನು ಕುಸಿದ ಹೊಡೆದಿದೆ. ಪೂರಾ ಅಂಕಲ್ ಇಲ್ಲಿ ಹೋಗ್ತಾ ಇದ್ರು, ಹಾದಿಯಲ್ಲಿ ಪೂರಾ ಬೆನ್ ಮೇಲೆ ಪೂರಾ ಬಂಬು ಬದ್ಬಿಟ್ಟು 2 ಸಲ ಹೇಳಕ್ಕೆ ಹೋದ್ರು, ಬಿಡ್ಲಿಕ್ಕಾಗಿಲ್ಲ. ಮತ್ತೆ ಇನ್ನೊಂದು ಸಲ ಬಿತ್ತು, ಪಾಪ ಎದ್ದು ಬಿದ್ದು ಓಡೋದ್ರು. ಈ ಕಡೆ ಪೂರಾ ಬಸ್ ಪೂರಾ ಡ್ಯಾಮೇಜ್ ಆಗಿದೆ, ಮಿರರ್ ಹೊಡೆದಿದೆ. ಪೂರಾ ಮಹಿಳೆ ಹೊರಗೆ ಬರ್ತಿದ್ದ 3 ಜನ ಪೂರಾ ಡ್ಯಾಮೇಜ್ ಆಗಿದೆ ಸರ್. ಒಬ್ಬರು ಪೂರಾ ತಲೆ ಹೊಡೆದಿದೆ, ಮಹಿಳೆ ಪಾಪ ಹಾಸ್ಪಿಟಲ್ ಹೋಯ್ತಾರೆ ಇವಾಗ ಬಂತ. ಟೋಟಲ್ ಇದ್ರಿ ಸರ್ ಒಂದು 10 ಮೆಂಬರ್ ಇದ್ದರು. 10 ಮೆಂಬರಲ್ಲಿ ಒಂದು 5-3 ಡ್ಯಾಮೇಜ್ ಆಗಿದೆ, ಬ್ಲೇಡ್ ಬಂದಿದೆ, ಒಬ್ಬರು ಪೂರಾ ಕೈ ಕೆತ್ತಿದೆ, ಅಷ್ಟಾಗಿದೆ ಸರ್. ನಾವು ಇಲ್ಲೇ ಇದ್ದೀವಿ ಸರ್. ಇಲ್ಲೇ ಅಕ್ಷರ ತೊಗೊಂಡು ಬಂದ ತಕ್ಷಣ ಇಲ್ಲೇ ನೋಡಿದ್ವಿ. ಅಲ್ಲಿ ಪಾಪ ಅವರು ಸಾಮಾನ್ಯ ಎತ್ತಿದ್ರು, ಅವರು ಇದ್ದರು, ಅವರು ಸೈಡಲ್ಲಿ ಬಂದರು. ಏನೋ ಅವ್ರಿಗೇನೋ ಅಪಘಾತ ಆಗಿದೆ, 3 ಜನಕ್ಕಾಗಿದೆ.